ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಎಚ್.ಎಸ್. ನಾಗಮೋಹನ್ ದಾಸ್ ಇವರು ಬರೆದಂತಹ ಹಿಸ್ ಸ್ಟೋರಿ ಮಾತ್ರ ಆಯಿತು, ಹರ್ ಸ್ಟೋರಿ ಆಗಲೇ ಇಲ್ಲ ಅನ್ನುವಂಥ ಪಾಠದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಈ ಲೇಖನದ ಪ್ರಶ್ನೋತ್ತರವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಎಚ್.ಎಸ್. ನಾಗಮೋಹನ್ ದಾಸ್ ಇವರ ಪರಿಚಯವನ್ನು ನೋಡ್ತಾ ಹೋಗೋಣ. ಎಚ್.ಎಸ್. ನಾಗಮೋಹನ್ ದಾಸ್ ಇವರು ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ನಿವೃತ್ತಿಯಾದವರು. ಇವರು 1952 ಫೆಬ್ರವರಿ 12ರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಹೆಬ್ಬಣಿ ಗ್ರಾಮದಲ್ಲಿ ಹುಟ್ಟಿದವರು. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ BA LLB ಪದವಿಯನ್ನು ಮುಗಿಸಿ ಹೈಕೋರ್ಟ್ನಲ್ಲಿ ವಕೀಲಿ ವೃತ್ತಿಯನ್ನು ನಡೆಸಿ ತಮ್ಮ ವೃತ್ತಿಪರತೆಯಿಂದ ಹೈಕೋರ್ಟಿನ ನ್ಯಾಯಾಧೀಶರಾಗಿ ನೇಮಕಗೊಂಡವರು. ಅಖಿಲ ಭಾರತ ವಕೀಲರ ಸಂಘಟನೆಯಲ್ಲಿ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡವರು. ಅಲ್ಲದೆ ಹಲವಾರು ಪ್ರಜಾಸತ್ತಾತ್ಮಕ ಚಳುವಳಿಗಳಲ್ಲಿ ಪಾಲ್ಗೊಂಡು ಜನಸಾಮಾನ್ಯರ ಹಕ್ಕುಗಳನ್ನು ರಕ್ಷಿಸುವಂಥ ಪ್ರಯತ್ನವನ್ನು ಮಾಡಿದವರು. ಇವರ ಕೃತಿಗಳು ಅಂದರೆ ಅವರ ಪುಸ್ತಕಗಳು ಅಸ್ಪೃಶ್ಯತೆ ಮತ್ತು ಕಾನೂನು, ಕರ್ನಾಟಕ ನ್ಯಾಯಾಂಗ, ಸಮಾಜವಾದ, ಅರಿವು ಬೆಳಕು. ಇನ್ನು ಇವರ ಸಂವಿಧಾನದ ಓದು ಎಂಬ ಪುಟ್ಟ ಕೃತಿಯ ಸಾವಿರಾರು ಪ್ರತಿಗಳು ಮಾರಾಟವಾಗಿ ದಾಖಲೆಯನ್ನು ನಿರ್ಮಿಸಿದಂತೆ ಸಂವಿಧಾನದ ಓದು ಕಾರ್ಯಕ್ರಮದ ಮೂಲಕ ಲಕ್ಷಾಂತರ ಜನರಲ್ಲಿ ಸಂವಿಧಾನದ ಕುರಿತು ಅರಿವು ಮೂಡಿಸಿದವರು ಇವರು. ಇವರ ನೇತೃತ್ವದಲ್ಲಿ ಆಯೋಗವು ಸಲ್ಲಿಸಿದ ನಾಗಮೋಹನ ದಾಸ್ ವರದಿಯು ಬಹಳಷ್ಟು ಜನಪ್ರಿಯವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳೇ 8 ಅಂಕದ ಪ್ರಶ್ನೆಯನ್ನು ಮೊದಲಿಗೆ ನಾವು ನೋಡೋಣ. ಮೊದಲ ಪ್ರಶ್ನೆ ನೋಡಿ. ನ್ಯಾಯಮೂರ್ತಿ ಎಚ್.ಎಸ್. ನಾಗಮೋಹನ್ ದಾಸ್ ಇವರ ಲೇಖನವು ಮಹಿಳಾ ಶೋಷಣೆ ಮತ್ತು ಮಹಿಳಾ ಪರ ಕಾನೂನುಗಳನ್ನು ಹೇಗೆ ಅಭಿವ್ಯಕ್ತಿಸಿದೆ ವಿವರಿಸಿರಿ. ಈ ಪ್ರಶ್ನೆ ಬಂದರೆ ಮುಂದೆ ನಾನು ಹೇಳುವಂಥ ಉತ್ತರವನ್ನು ಬರೆಯಿರಿ. ನ್ಯಾಯಮೂರ್ತಿ ಎಚ್.ಎಸ್. ನಾಗಮೋಹನ್ ದಾಸ್ ಇವರ ಈ ಲೇಖನವು ಮಹಿಳಾ ಶೋಷಣೆ ಮತ್ತು ಮಹಿಳಾ ಪರವಾದ ಕಾನೂನುಗಳನ್ನು ಇವರ ಈ ಲೇಖನದಲ್ಲಿ ನಾವು ಕಾಣಬಹುದು. ಆಗಸ್ಟ್ ಬೇಬೆಲ್ ಇವರು ಮಹಿಳೆ ಜಗತ್ತಿನ ಪ್ರಪ್ರಥಮ ಶೋಷಿತೆ ಎಂದು ಹೇಳಿದ್ದಾರೆ. ಈ ಮಹಿಳೆಯರು ಜಗತ್ತಿನಲ್ಲಿ ಇರುವಂತಹ ಒಟ್ಟು ಜನಸಂಖ್ಯೆಯಲ್ಲಿ ಸರಿಸುಮಾರು ಅರ್ಧ ಭಾಗದಷ್ಟಿದ್ದಾರೆ. ಸಮಾಜದಲ್ಲಿ ಯಾವಾಗ ಪುರುಷ ಪ್ರಧಾನ ವ್ಯವಸ್ಥೆ ತಲೆ ಎತ್ತಿತೋ ಆಗ ಸ್ತ್ರೀಯರು ಮರ್ದನಕ್ಕೆ ತುತ್ತಾಗುತ್ತಾ ಬಂದಿದ್ದಾರೆ, ಅಂದರೆ ಶೋಷಣೆಗೆ ಒಳಗಾಗ್ತಾ ಬಂದಿದ್ದಾರೆ. ಬ್ರಾಹ್ಮಣ ಇರ್ಬೋದು, ಕ್ಷತ್ರಿಯ ಇರ್ಬೋದು, ವೈಶ್ಯ ಮತ್ತು ಶೂದ್ರ, ಈ ಚತುರ್ವರ್ಣ, ಹಾಗೆ ಎಲ್ಲ ಜಾತಿಗಳಲ್ಲಿಯೂ ಕೂಡ ಈ ಮಹಿಳೆಯರು 2ನೆಯ ದರ್ಜೆಯವರಾಗಿದ್ದಾರೆ. ಎಲ್ಲ ಜಾತಿ ವರ್ಣಗಳಲ್ಲಿ ಹಾಗೆ ಇಡೀ ಸಮಾಜದಿಂದ ತುಚ್ಛೀಕರಿಸಿಕೊಂಡಂತಹ ಅಸ್ಪೃಶ್ಯರು ಸಹ, ಅಂದರೆ ಕೆಳವರ್ಗದ ವ್ಯಕ್ತಿಯೂ ಕೂಡ ತನ್ನ ಹೆಂಡತಿಯನ್ನು 2ನೆಯ ದರ್ಜೆಯವಳನ್ನಾಗಿ ನೋಡ್ತಾನೆ. ಇದಕ್ಕೆ ಕಾರಣ ಸ್ಪಷ್ಟ. ಆಳುವ ವರ್ಗದ ವಿಚಾರಗಳೇ ಜನರನ್ನು ಆಳುತ್ತವೆ, ಅಂದರೆ ಆಕೆಯನ್ನು ಆತ ಆಳುತ್ತಾ ಹೋಗುತ್ತಾನೆ. ಇಟ್ಟಲ್ಲಿ ಇರು ಎನ್ನುವುದು ಪ್ರಗತಿ ವಿರೋಧಿಗಳ ವಿಚಾರ. ಇಂದು ನಾಗರಿಕತೆಯ ಉಚ್ಛ್ರಾಯ ಹಂತದಲ್ಲಿ, ಅಂದರೆ ಉನ್ನತ ಸ್ಥಿತಿಯಲ್ಲಿರುವಾಗ ಮಾನವನಿಗೆ ಒಳಿತು ಯಾವುದು, ಕೆಡುಕು ಯಾವುದು ಅನ್ನುವಂಥ ಅರಿವಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಸತಿ ಪದ್ಧತಿಯ ವಿರುದ್ಧ ಸಮರ ಸಾರಿದರು. ಪರಿಣಾಮವಾಗಿ ಸತಿ ಪದ್ಧತಿ ನಿಷೇಧ ಬ್ರಿಟಿಷ್ ಆಡಳಿತದಲ್ಲಿಯೇ ಜಾರಿಗೆ ಬಂದಿತ್ತು. ಆದರೂ ಕೂಡ ಮಹಿಳೆಯರ ಸ್ಥಿತಿಗತಿ ಸುಧಾರಿಸಲಿಲ್ಲ.
ಭಾರತ ಹೇಗೆಂದರೆ ಸ್ವತಂತ್ರ ಭಾರತದಲ್ಲೂ ಅಮಾಯಕ ಹೆಣ್ಣು ಮಕ್ಕಳು ಗಂಡನ ಚಿತೆಯಲ್ಲಿ ಜೀವಂತ ಬೇಯುತ್ತಿರುವುದು, ಅಂದರೆ ಸತಿ ಸಹಗಮನ ಪದ್ಧತಿ ಅನ್ನುವಂಥದ್ದು ಅದು ಭಾರತದ ದುರ್ದೈವ. ಜೀವಂತ ಮಹಿಳೆಯರನ್ನು ಒಂದು ಬೆಂಕಿಯಲ್ಲಿ ಬೇಯಿಸುವಂತಹ ರಾಷ್ಟ್ರ ಇಡೀ ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ಲಲು ಸಾಧ್ಯವಾಗಿಲ್ಲ. ಭಾರತದಲ್ಲಿ ಪ್ರಪ್ರಥಮವಾಗಿ ಕೃಷಿಯನ್ನು ಕೂಡ ಮಹಿಳೆಯರೇ ಪ್ರಾರಂಭಿಸಿದರು ಅಂತ ಹೇಳ್ತಾರೆ. ಅಂದರೆ ಮಾತೃಪ್ರಧಾನ ನೇಗಿಲು ಕೃಷಿ ವ್ಯವಸ್ಥೆಯ ಮೂಲವೇ ನಮ್ಮ ಭಾರತದಲ್ಲಿದೆ ಅಂತೆ. ಆದರೆ ಈ ಮಾತೃಪ್ರಧಾನ ಕೃಷಿ ವ್ಯವಸ್ಥೆಯನ್ನು ಪಿತೃಪ್ರಧಾನ ನೇಗಿಲು ಕೃಷಿ ವ್ಯವಸ್ಥೆ ಕಿತ್ತು ಹಾಕಿದ್ದರಿಂದ ಮಹಿಳೆ ಸ್ವಾಭಾವಿಕವಾಗಿಯೇ ದುರ್ಬಲಗೊಂಡು ಆಕೆ ಪುರುಷನ ಗುಲಾಮಳಾಗಬೇಕಾಯಿತು. ಹೀಗೆ ಮಾತೃಪ್ರಧಾನ ವ್ಯವಸ್ಥೆಗೆ ಸಂಕೋಲೆಯನ್ನು ತೊಡಿಸಿದ್ದರಿಂದ ಸಾಂಸ್ಕೃತಿಕ ಅಧಪತನವಾಯಿತು, ಅಂದರೆ ಸಾಂಸ್ಕೃತಿಕವಾಗಿ ನಾಶವಾಯಿತು. ಹಾಗೆ ಭಾರತೀಯ ಸಮಾಜದಲ್ಲಿ ಅನುಲೋಮ ವಿವಾಹದ ಪದ್ಧತಿ, ಅನುಲೋಮ ಅಂದರೆ ಜಾತಿಯ ಒಳಗಡೆ ಮದುವೆ ಆಗುವುದಕ್ಕೆ ಅನುಲೋಮ ವಿವಾಹ ಪದ್ಧತಿ ಅಂತ ಹೇಳ್ತಾರೆ. ಅನುಲೋಮ ವಿವಾಹದ ಪದ್ಧತಿ, ಬಾಲ್ಯ ವಿವಾಹ ಹಾಗೂ ಸತಿ ಪದ್ಧತಿ ಎಂಬ 3 ಪಿಡುಗುಗಳು ಭಾರತದಲ್ಲಿ ತಲೆ ಎತ್ತಿದವು. ಆರ್ವಾಚೀನ ಪಿತೃಪ್ರಧಾನ ಆರ್ಥಿಕ ವ್ಯವಸ್ಥೆ ಹೆಣ್ಣು ಗಂಡಿಗಿಂತ ದುರ್ಬಲಳು ಎನ್ನುವಂಥ ಒಂದು ಪರಿಕಲ್ಪನೆಯನ್ನು ಹುಟ್ಟುಹಾಕ್ತದೆ. ಆದರೆ ಪುರಾತನ ಮಾತೃಪ್ರಧಾನ ಸಮಾಜ ವ್ಯವಸ್ಥೆಯಲ್ಲಿ ಹೆಣ್ಣು ಗಂಡಿಗೆ ಸರಿಸಾಟಿಯಾಗಿದ್ದಳು. ಹೆಣ್ಣು ಗಂಡಿಗಿಂತ ಬಲಿಷ್ಠಳಾಗಿದ್ದಂಥ ಉದಾಹರಣೆಗಳು ಸಿಗ್ತವೆ. ಆಗ ಮಹಿಳೆಯರು ಕೂಡ ಯುದ್ಧದಲ್ಲಿ ಪಾಲ್ಗೊಳ್ತಿದ್ರು ಅನ್ನೋದಕ್ಕೆ ಹರಪ್ಪ ಮೊಹೆಂಜೋದಾರೋ ಉತ್ಖನನ ಅಲ್ಲಿ ಸಾಬೀತುಪಡಿಸಿದೆ. ಮಾತೃಪ್ರಧಾನ ಸಮಾಜ ವ್ಯವಸ್ಥೆಯ ಕೃಷಿ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಮಹಿಳೆಯರದ್ದೇ ಮೇಲುಗೈಯಾಗಿತ್ತು. ಈ ಕೆಲಸಗಳಲ್ಲಿ ಗಂಡಸರ ಪಾತ್ರ ಇರಲಿಲ್ಲ. ಅಂದರೆ ಹೆಂಗಸರು ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ರು, ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು. ಈ ಮೂಲದಲ್ಲಿ ಇವೆಲ್ಲವೂ ಕೂಡ ಗೃಹ ಕೈಗಾರಿಕೆಗಳೇ ಆಗಿದ್ದವು. ಕುಟುಂಬದ ನಿರ್ಮಾತೃವಾಗಿದ್ದು ಮಹಿಳೆ ಕೃಷಿ ಭೂಮಿ ಹಾಗೂ ಮನೆ ಕೆಲಸಗಳಿಗೆ ಒಡತಿಯಾಗಿದ್ದಳು. ಇದಕ್ಕೆಲ್ಲ ಕೃಷಿ ಆರ್ಥಿಕತೆ ಮೂಲವಾಗಿತ್ತು. ಇನ್ನು ಭಾರತ ಸ್ವಾತಂತ್ರ್ಯ ನಂತರ ಮಹಿಳೆಯರ ಸ್ಥಿತಿಗತಿಗಳನ್ನು ಸುಧಾರಿಸಲು ಭಾರತವು ಹಲವಾರು ಸಂವಿಧಾನದ ಕಾನೂನುಗಳನ್ನು ಜಾರಿಗೆ ತರುತ್ತದೆ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತದ ಸಂವಿಧಾನ ಪುರುಷರಿಗೆ ಸಮಾನವಾದ ಕಾನೂನು ರಕ್ಷಣೆಯನ್ನು ಮಹಿಳೆಯರಿಗೂ ಕೂಡ ಒದಗಿಸಿದೆ. ಸಂವಿಧಾನದ ಪ್ರಕಾರ ಲಿಂಗ ತಾರತಮ್ಯ ಧೋರಣೆ ಮಾಡುವಂತಿಲ್ಲ. ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಮಹಿಳೆಯರ ವಿರುದ್ಧ ತಾರತಮ್ಯ ನೀತಿ ತೋರುವಂತಿಲ್ಲ. ಮಹಿಳೆಯರು ಘನತೆಯಿಂದ ಮಹಿಳೆಯರಿಗೆ ಘನತೆಯಿಂದ ಬದುಕುವಂಥ ಹಕ್ಕನ್ನು ನೀಡಲಾಗಿದೆ. ಪುರುಷರಿಗೆ ಕೊಟ್ಟ ಮೂಲಭೂತ ಹಕ್ಕುಗಳನ್ನು ಮಹಿಳೆಯರಿಗೂ ಕೂಡ ಕೊಡಲಾಗಿದೆ. ಸರ್ಕಾರ ಮಹಿಳೆಯರ ಅಭಿವೃದ್ಧಿಗಾಗಿ ಅನೇಕ ಕಾನೂನು ಹಾಗೂ ಯೋಜನೆಗಳನ್ನು ಕೂಡ ರೂಪಿಸಿದೆ. ವಿವಾಹ ವಿಚ್ಛೇದನ, ಜೀವನಾಂಶ, ಮಕ್ಕಳ ಪೋಷಣೆ, ದತ್ತು ಸ್ವೀಕಾರ, ಆಸ್ತಿಯ ಹಕ್ಕು, ಮಹಿಳಾ ಅತ್ಯಾಚಾರ ನಿಷೇಧ, ಹೀಗೆ ಹಲವಾರು ವಿಷಯಗಳಲ್ಲಿ ಮಹಿಳೆಯರಿಗೆ ಆಗುತ್ತಾ ಇರುವಂತಹ ಅಸಮಾನತೆಯನ್ನು ಸರಿಪಡಿಸಲಾಗಿದೆ. ಇದಲ್ಲದೆ ಸರ್ಕಾರಿ ವಲಯದ ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಹಾಗೆ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಇಲ್ಲಿಯೂ ಕೂಡ ಮಹಿಳೆಯರಿಗೆ ಮೀಸಲಾತಿಯನ್ನು ಜಾರಿಗೊಳಿಸಲಾಗಿದೆ. ಮಹಿಳಾ ಸ್ಥಿತಿಗತಿಗಳನ್ನು ಸುಧಾರಿಸುವಲ್ಲಿ ನ್ಯಾಯಾಂಗವು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಭಾರತದ ನ್ಯಾಯಾಂಗ ಕಳೆದ 65 ವರ್ಷಗಳಲ್ಲಿ ತನ್ನದೇ ಆದ ನ್ಯಾಯಶಾಸ್ತ್ರವನ್ನು ಒಳಗೊಂಡಿದೆ. ಇದರ ಅರ್ಥ ಗಂಡ ಹೆಂಡಿರ ವಿವಾದಗಳಲ್ಲಿ ನ್ಯಾಯಾಂಗ ಹೆಂಡತಿಯ ಪರವಾಗಿ ವಾಲುತ್ತದೆ ಎಂಬುದು. ಅಂದರೆ ಆಕೆಯ ಪರವಾಗಿ ನಿಲ್ತದೆ. ಅವಕಾಶ ಸಿಕ್ಕಾಗಲೆಲ್ಲ ನ್ಯಾಯಾಂಗ ಮಹಿಳಾ ಪರವಾದ ಧೋರಣೆಯನ್ನು ತಾಳುತ್ತಾ ಬಂದಿದೆ. ಇನ್ನು 2ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ನಾನೀಗ ಪ್ರಶ್ನೋತ್ತರವನ್ನು ಹಾಕ್ತಾ ಇರುವಂಥದ್ದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಓದಲು ಅನುಕೂಲವಾಗದೇ ಇರುವಂತಹ ಸಂದರ್ಭ ಇರ್ಬೋದು, ಅಥವಾ ಅವರು ಪ್ರೊಫೆಷನಲ್ ಕೋರ್ಸನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಇರ್ಬೋದು.
ಕೆಲವೊಂದು ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಸಿಗದೇ ಇರುವಂಥದ್ದು, ಕೆಲವೊಂದು ವಿದ್ಯಾರ್ಥಿಗಳಿಗೆ ತರಗತಿಗೆ ಹಾಜರಾಗಿ ಅಲ್ಲಿ ಪಾಠವನ್ನು ಕೇಳಲು ಅಸಾಧ್ಯವಾಗಿರುವಂಥದ್ದು, ಇವೆಲ್ಲ ಕಾರಣಗಳಿಂದಾಗಿ ನಾನು ಅಂತಹ ವಿದ್ಯಾರ್ಥಿಗಳಿಗಾಗಿ ಈ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯಿಂದ ವಸಂತಿ ಅಂಬಾಲ್ಪಾಡಿ. ಈಗ ನಾವು 6 ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. 2ನೇ ಪ್ರಶ್ನೆ ನೋಡಿ, ಮಹಿಳಾ ಶೋಷಣೆಯ ಪ್ರಮುಖ ಕಾರಣಗಳನ್ನು ಮತ್ತು ಪರಿಹಾರೋಪಾಯಗಳನ್ನು ಈ ಲೇಖನ ಚರ್ಚಿಸಿದ ಬಗೆಯನ್ನು ವಿವರಿಸಿರಿ. ಉತ್ತರ ನೋಡಿ, ಒಟ್ಟಿಗೆ 4 ಕಾರಣಗಳನ್ನು ಕೊಡಬಹುದು. ಮಹಿಳೆಯರ ಸ್ಥಿತಿಗತಿಗಳಿಗೆ ಪ್ರಮುಖವಾಗಿ 4 ಕಾರಣಗಳು. 1ನೇದು ರಾಜಕೀಯ ಕಾರಣ, 2ನೇದು ಆರ್ಥಿಕ ಕಾರಣ, 3ನೇದು ಧಾರ್ಮಿಕ ಕಾರಣ, 4ನೇದು ಸಾಮಾಜಿಕ ಕಾರಣ. ಒಟ್ಟಿಗೆ 4 ಕಾರಣಗಳು. ಈ 4 ಕಾರಣಗಳನ್ನು ನೀವು ನೆನಪಿನಲ್ಲಿಟ್ಕೊಳ್ಳಿ. ಆವಾಗ ನಿಮಗೆ ಇದಕ್ಕೆ ನಿಮ್ಮದೇ ಸ್ವಂತ ಅಭಿಪ್ರಾಯ, ಅಂದರೆ ಪಾಠಗಳನ್ನು ಕೇಳ್ಕೊಳ್ಬೇಕಾಗ್ತದೆ ಅಥವಾ ಪಾಠಗಳನ್ನು ಓದ್ಕೊಳ್ಬೇಕಾಗ್ತದೆ. ಸ್ವಂತವಾಗಿ ಏನೇನೋ ಬರೀಲಿಕ್ಕೆ ಅಸಾಧ್ಯ ಆಗ್ತದೆ. ಯಾವುದೆಲ್ಲ ಇದೆ ಪಾಠದ ದೃಷ್ಟಿಯಿಂದ, ಈ ಲೇಖನದ ದೃಷ್ಟಿಯಿಂದ ನೋಡ್ತಾ ಹೋಗೋಣ. ಮೊದಲ ಕಾರಣ ರಾಜಕೀಯ ಕಾರಣ. ಮೊದಲಿನಿಂದಲೂ ಮಹಿಳೆ ರಾಜಕೀಯ ಅಧಿಕಾರದಿಂದ ವಂಚಿತಳಾಗಿರುವಂಥದ್ದು. ಈ ಕಾರಣದಿಂದಾಗಿ ಅವಳು ಶೋಷಣೆ ಮತ್ತು ತುಳಿತಕ್ಕೆ ಒಳಗಾಗಿದ್ದಾಳೆ. ನಾಗರಿಕತೆಯ ಪ್ರಾರಂಭದಿಂದಲೂ ರಾಜಕೀಯ ಅಧಿಕಾರವನ್ನು ತನ್ನ ಕೈಯಲ್ಲಿ ಇರಿಸಿಕೊಂಡು ಬಂದಂತಹ ಪುರುಷರು ಮಹಿಳೆಯರನ್ನು ರಾಜಕೀಯದಿಂದ ದೂರವೇ ಇಟ್ಟಿದ್ದಾರೆ. ಜಗತ್ತಿನ ಯಾವುದೇ ದೇಶದ ಇತಿಹಾಸ ರಾಜ ಮಹಾರಾಜರ ಇತಿಹಾಸವಾಗಿದ್ದು, ಅಪರೂಪಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮನಂತಹ ಅಲ್ಲೊಬ್ಬ ಇಲ್ಲೊಬ್ಬ ವೀರ ಮಹಿಳೆಯರ ಪ್ರಸ್ತಾವವಿದೆ. ಇದನ್ನು ಬಿಟ್ಟರೆ ನಮ್ಮ ದೇಶದ ಇತಿಹಾಸ ಕೂಡ ಹಿಸ್ ಸ್ಟೋರಿ ಹೊರತು ಹರ್ ಸ್ಟೋರಿ ಆಗಲೇ ಇಲ್ಲ. ಇನ್ನು 2ನೇದು ಆರ್ಥಿಕ ಕಾರಣ. ಭೂಮಿ, ಕೈಗಾರಿಕೆ, ಯಂತ್ರ, ಸಂಪತ್ತು ಎಲ್ಲವುಗಳ ಮಾಲೀಕತ್ವವನ್ನು ತನ್ನ ಕೈಯಲ್ಲಿ ಇರಿಸಿಕೊಂಡು ಬಂದ ಪುರುಷ ಹೆಣ್ಣಿನ ದುಡಿಮೆಯನ್ನು, ಅಂದರೆ ಆಕೆ ದುಡಿಮೆ ಮಾಡುವಂಥದ್ದು ಏನಿದ್ರೂ ಕೂಡ ಮನೆಯ ಒಳಗೆ ಅನ್ನುವಂಥದ್ದನ್ನು, ಆಕೆಯನ್ನು ಮನೆಯ ಒಳಗೆ ಸೀಮಿತಗೊಳಿಸ್ತಾ ಹೋಗ್ತಾನೆ. ಇದು ಇತಿಹಾಸದ ಮೊದಲ ಶ್ರಮ ವಿಭಜನೆ ಎನ್ನಬಹುದು. ಅಂದರೆ ಹೊರಗಿನ ಕೆಲಸ ಗಂಡಸರು, ಮನೆ ಒಳಗಿನ ಕೆಲಸವನ್ನು ಹೆಂಗಸರು ಮಾಡುವಂಥದ್ದು. ಇದರ ಪರಿಣಾಮವಾಗಿ ಮಹಿಳೆ ಆಸ್ತಿಯ ಹಕ್ಕಿನಿಂದ ವಂಚಿತಳಾಗ್ತಾಳೆ. ಪುರುಷನ ದುಡಿಮೆಗೆ ಬೆಲೆ ಕಟ್ಟುವಂತೆ ಸ್ತ್ರೀಯ ದುಡಿಮೆಗೆ ಬೆಲೆ ಕಟ್ಟುವುದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡಬಹುದು. ಹೀಗೆ ರಾಜಕೀಯ ಹಾಗೂ ಆರ್ಥಿಕವಾಗಿ ಬಲಹೀನಳಾದ ಮಹಿಳೆ ಸ್ವಾಭಾವಿಕವಾಗಿ ಪುರುಷನ ದಬ್ಬಾಳಿಕೆಗೆ ತಲೆಬಾಗ್ತಾಳೆ, ಆತನ ಗುಲಾಮಳಾಗ್ತಾಳೆ. ಇನ್ನು ಮೂರನೇ ಕಾರಣ ಧಾರ್ಮಿಕ ಕಾರಣ. ಧಾರ್ಮಿಕವಾಗಿಯೂ ಕೂಡ ಪುರುಷ ಸ್ತ್ರೀಯರಿಗೆ ಯಾವುದೇ ಅಧಿಕಾರವನ್ನು ನೀಡಲಿಲ್ಲ. ಜಗತ್ತಿನ ಎಲ್ಲ ಧರ್ಮಗಳು ಸಹಿತ ಮಹಿಳೆಯರನ್ನು ದುರ್ಬಲ ವರ್ಗದ ಒಂದು ಭಾಗವಾಗಿಯೇ ನೋಡುತ್ತದೆ. ಎಂದರೆ ಪುರುಷ ಪ್ರಧಾನ ಸಮಾಜದ ವ್ಯವಸ್ಥೆಯಲ್ಲಿ ಮಹಿಳೆ ಧಾರ್ಮಿಕವಾಗಿಯೂ ಕೂಡ ತುಂಬ ಬಲಹೀನಳಾಗಿದ್ದಾಳೆ. ಬಹುತೇಕ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಮಹಿಳೆಯರನ್ನು 2ನೆಯ ದರ್ಜೆಯ ಪ್ರಜೆಯನ್ನಾಗಿ ಕಾಣುತ್ತಾರೆ. ಇನ್ನು 4ನೆಯ ಕಾರಣ ಅದು ಸಾಮಾಜಿಕ ಕಾರಣ. ಸಾಮಾಜಿಕವಾಗಿಯೂ ಕೂಡ ಮಹಿಳೆಗೆ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ. ಸಾಮಾಜಿಕ ದೃಷ್ಟಿಯಿಂದಲೂ ಕೂಡ, ಎಲ್ಲ ದೃಷ್ಟಿಯಿಂದಲೂ ಹಾಗೆಯೇ ಸಾಮಾಜಿಕ ದೃಷ್ಟಿಯಿಂದಲೂ ಕೂಡ ಬಲಹೀನಳಾಗಿರುವಂಥ, ದುರ್ಬಲವಾಗಿರುವಂತಹ ಮಹಿಳೆ ಸ್ವಾಭಾವಿಕವಾಗಿಯೇ ಗುಲಾಮಳಾಗ್ತಾ ಹೋಗ್ತಾಳೆ. ಗುಲಾಮ ಅಂದರೆ ಸರ್ವೆಂಟ್ ರೀತಿಯಲ್ಲಿ. ಈ ಗುಲಾಮಗಿರಿಯನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಲು ಧರ್ಮವನ್ನು ಬಳಸಿಕೊಳ್ಳಲಾಗ್ತದೆ. ಅಲ್ಲದೆ ಇದರ ಜೊತೆಗೆ ಸತಿ ಪದ್ಧತಿ, ವಿಧವೆಯರ ಮರುಮದುವೆ ನಿಷಿದ್ಧ, ದೇವದಾಸಿ ಪದ್ಧತಿಗಳಂತಹ ಅಮಾನವೀಯ ಸಂಪ್ರದಾಯ, ಕೆಟ್ಟ ಮೌಲ್ಯಗಳನ್ನು ಜಾರಿಗೆ ತರಲಾಗ್ತದೆ. ಇವೆಲ್ಲವೂ ಕೂಡ ಮಹಿಳೆಯರನ್ನು ದುರ್ಬಲಗೊಳಿಸುವಂತಹ ಒಂದು ಪುರುಷ ಪ್ರಧಾನ ವ್ಯವಸ್ಥೆಯ ಒಂದು ತಂತ್ರಗಳು. ಇನ್ನು ಇದಕ್ಕೆ ಪರಿಹಾರಗಳು. ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆ ಹಾಗೂ ಸವಾಲುಗಳನ್ನು ಏಕವ್ಯಕ್ತಿ ಹೋರಾಟಕ್ಕಿಂತಲೂ ಸಂಘಟಿತ ಹೋರಾಟಗಳ ಮೂಲಕ ಎದುರಿಸಬೇಕಾಗಿದೆ. ಅಂದರೆ ಏಕವ್ಯಕ್ತಿಯಾಗಿ
ಸ್ತ್ರೀಯರು ಯಾವತ್ತೂ ಕೂಡ ಏಕಾಂಗಿಯಾಗಿ ಹೋರಾಟ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಗುಂಪಿನಲ್ಲಿ ಅವರು ಹೋರಾಟ ಮಾಡಬೇಕು, ಸಂಘಟಿತರಾಗಿ ಹೋರಾಟ ಮಾಡಬೇಕಾಗ್ತದೆ. ಮಹಿಳೆಯರು ಮಾತ್ರವಲ್ಲ, ಪ್ರಜ್ಞಾವಂತ ಪುರುಷರು ಸಹ ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಎಂಪವರ್ ಮಾಡಬೇಕು, ಅಂದರೆ ಸಬಲೀಕರಣ ಅನ್ನುವಂಥದ್ದನ್ನು ಮಾಡಬೇಕಾಗ್ತದೆ. ಹಾಗೂ ಸಾಮಾಜಿಕವಾಗಿ ಮಹಿಳೆಯರ ಬಗ್ಗೆ ಇರುವ ಮೂಢನಂಬಿಕೆಗಳನ್ನು ನಿರ್ಮೂಲಗೊಳಿಸಬೇಕಾಗ್ತದೆ. ಇರುವಂತಹ ಕಾನೂನು ಹಾಗೂ ಹೊಸ ಕಾನೂನುಗಳ ಅಗತ್ಯವಿದೆ. ಅಂದರೆ ಮಹಿಳೆಯರಿಗೋಸ್ಕರವೇ ಹೊಸ ಕಾನೂನುಗಳನ್ನು ತರಬೇಕು. ಅದರ ಜೊತೆಯಲ್ಲೇ ಮಹಿಳೆಯರಿಗೆ ಕಾನೂನಿನ ಅರಿವನ್ನು ಕೂಡ ಆಕೆಯಲ್ಲಿ ಹೆಚ್ಚಿಸಬೇಕು. ಇನ್ನು 4 ಅಂಕಗಳ ಟಿಪ್ಪಣಿ ಅದೇ ಹಿಸ್ಟೋರಿ ಮಾತ್ರ ಆಯಿತು, ಹರ್ ಸ್ಟೋರಿ ಆಗಲೇ ಇಲ್ಲ. ಇದನ್ನು ಈ 2 ಪ್ರಶ್ನೆಗಳನ್ನು ಯಾವ ಪ್ರಶ್ನೆಯನ್ನು ಓದಿದರೂ ನಿಮಗೆ ಆಗ್ತದೆ. ಸ್ವಲ್ಪ ಸಂಕ್ಷಿಪ್ತವಾಗಿ 4 ಅಂಕಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಬರೆಯಿರಿ. 1 ಅಂಕದ ಪ್ರಶ್ನೋತ್ತರಗಳು ನೋಡೋಣ. ಪ್ರಸ್ತುತ ಲೇಖನದ ಕರ್ತೃ ಯಾರು? ಉತ್ತರ ಎಚ್.ಎಸ್. ನಾಗಮೋಹನ ದಾಸ್. 2ನೇ ಪ್ರಶ್ನೆ, ಪ್ರಸ್ತುತ ಲೇಖನದ ತಿರುಳು ಏನು? ಉತ್ತರ ಭಾರತದಲ್ಲಿ ಮಹಿಳೆಯರ ಸ್ಥಿತಿಗತಿಯ ಬಗ್ಗೆ ವಾಸ್ತವದ ಬೆಳಕನ್ನು ಚೆಲ್ಲುವುದೇ ಪ್ರಸ್ತುತ ಲೇಖನದ ತಿರುಳು. 3ನೇ ಪ್ರಶ್ನೆ, ಮಹಿಳೆ ಜಗತ್ತಿನ ಪ್ರಪ್ರಥಮ ಶೋಷಿತೆ ಎಂದು ಹೇಳಿದವರು ಯಾರು? ಉತ್ತರ ಆಗಸ್ಟ್ ಬೇಬೆಲ್. 4ನೇ ಪ್ರಶ್ನೆ, ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಅರ್ಧ ಭಾಗದಷ್ಟು ಇರುವವರು ಯಾರು? ಉತ್ತರ ಮಹಿಳೆಯರು. 5ನೇ ಪ್ರಶ್ನೆ, ಎಲ್ಲ ಜಾತಿ ವರ್ಣಗಳಲ್ಲಿ ಮಹಿಳೆಯ ದರ್ಜೆ ಯಾವುದು? ಉತ್ತರ 2ನೆಯ ದರ್ಜೆ. 6ನೇ ಪ್ರಶ್ನೆ, ಮಡಗಿದಾಗೇ ಇರು ಎನ್ನುವುದು ಯಾರ ವಿಚಾರ? ಉತ್ತರ ಪ್ರಗತಿಪರ ವಿರೋಧಿಗಳ ವಿಚಾರ. 7ನೇ ಪ್ರಶ್ನೆ, ಭಾರತದಲ್ಲಿ ಕೃಷಿಯನ್ನು ಪ್ರಪ್ರಥಮವಾಗಿ ಕಂಡುಹಿಡಿದವಳು ಯಾರು? ಉತ್ತರ ಮಹಿಳೆ, ಅಥವಾ ಕಂಡುಹಿಡಿದವರು ಯಾರು ಅನ್ನುವಂಥ ಪ್ರಶ್ನೆ ಬಂದರೆ ಮಹಿಳೆ. 8ನೇ ಪ್ರಶ್ನೆ, ಭಾರತೀಯ ಸಮಾಜದ 3 ಪಿಡುಗುಗಳು ಯಾವುವು? ಉತ್ತರ ಅನುಲೋಮ ವಿವಾಹ ಪದ್ಧತಿ, ಬಾಲ್ಯ ವಿವಾಹ, ಸತಿ ಪದ್ಧತಿ. 9ನೇ ಪ್ರಶ್ನೆ, ಮಹಿಳೆಯರ ಸ್ಥಿತಿಗತಿಯ 4 ಪ್ರಮುಖ ಕಾರಣಗಳು ಯಾವುವು? ಒಂದು ರಾಜಕೀಯ ಕಾರಣ, ಆರ್ಥಿಕ ಕಾರಣ, ಧಾರ್ಮಿಕ ಕಾರಣ, ಸಾಮಾಜಿಕ ಕಾರಣ. 10ನೇ ಪ್ರಶ್ನೆ, ಮಹಿಳೆಯರಲ್ಲಿ ಯಾವುದರ ಅರಿವನ್ನು ಹೆಚ್ಚಿಸಬೇಕಾಗಿದೆ? ಉತ್ತರ ಕಾನೂನಿನ ಅರಿವನ್ನು. ಸರಿ ವಿದ್ಯಾರ್ಥಿಗಳೇ, ಈ ಲೇಖನದ ಪ್ರಶ್ನೋತ್ತರ ಇಲ್ಲಿಗೆ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ. ಹಾಗೆ ಈ ಒಂದು ನನ್ನ ಏನು ವಿಡಿಯೋ ಇದೆ ಅದಕ್ಕೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.